ನಮಸ್ಕಾರ ವಿದ್ಯಾರ್ಥಿಗಳೇ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ BA 5ನೇ ಸೆಮಿಸ್ಟರ ಹೊಸ ಪಠ್ಯಕ್ರಮ ಐಚ್ಛಿಕ ಕನ್ನಡ DSC ಪತ್ರಿಕೆ 10 ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಭಾಷಾ ವಿಜ್ಞಾನ ಅಂತ. ಈ ಭಾಷಾ ವಿಜ್ಞಾನದಲ್ಲಿ ಬರುವಂಥ ಮೊದಲನೇ ಘಟಕವೇ ಭಾಷೆ, ಅದರ ಅರ್ಥ, ವ್ಯಾಖ್ಯೆಗಳು, ಸ್ವರೂಪ ಮತ್ತು ಪ್ರಯೋಜನಗಳು ಅಂತ. ಇವತ್ತು ನಾವು ಈ ವಿಷಯವನ್ನು ಕುರಿತು ನೋಡೋಣ. ಇಡೀ ಪ್ರಪಂಚದಲ್ಲಿ ಮಿಕ್ಕೆಲ್ಲ ಜೀವಿಗಳಿಗಿಂತ ಮನುಷ್ಯ ವಿಶೇಷ ಅಂತ ಅನಿಸ್ಕೋತಾನೆ, ಅಥವಾ ನಾವು ಮನುಷ್ಯನನ್ನು ಪ್ರತ್ಯೇಕಗೊಳಿಸ್ತೀವಿ. ಕಾರಣ ಮನುಷ್ಯ ಬುದ್ಧಿಜೀವಿ ಅಂತ. ಯಾಕಂದರೆ ದೇವರು ಆತನಿಗೆ ಬುದ್ಧಿ ಶಕ್ತಿಯನ್ನು ಕೊಟ್ಟಿದ್ದಾನೆ, ವಿಚಾರ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತ. ಮನುಷ್ಯ ತನ್ನ ಈ ಬುದ್ಧಿಶಕ್ತಿಯಿಂದಲೇ ಭಾಷೆಯನ್ನು ರೂಪಿಸ್ಕೊಂಡಿದ್ದಾನೆ. ಭಾಷೆ ಮನುಷ್ಯನ ಮೂಲ ಆಸ್ತಿ ಅಂತಲೇ ಹೇಳಬಹುದು. ಇಲ್ಲ ಅಂದಿದ್ರೆ ಅವನ ಅಸ್ತಿತ್ವವೇ ಇರ್ತಿರಲಿಲ್ಲ ಅಂತ. ಹಾಗೆ ನೋಡಿದರೆ ಒಂದು ದೃಷ್ಟಿಯಲ್ಲಿ ಮನುಷ್ಯ ಇವತ್ತು ಬದುಕ್ತಾ ಇರೋದೇ ಭಾಷೆಯ ಮೇಲೆ, ಆತನ ವ್ಯವಹಾರಗಳೆಲ್ಲ ನಡೆಯುತ್ತಾ ಇರೋದೇ ಭಾಷೆಯ ಮೇಲೆ ಅಂತ. ಅಷ್ಟರ ಮಟ್ಟಿಗೆ ಭಾಷೆ ಮನುಷ್ಯನ ಜೀವನದ ಒಂದು ಅಂಗ ಆಗಿದೆ ಅಂತ ಹೇಳ್ಬೋದು. ಹೊರನೋಟಕ್ಕೆ ಭಾಷೆ ನಮ್ಗೆ ಅತ್ಯಂತ ಪರಿಚಯ ಮತ್ತು ನಿಕಟವಾಗಿದ್ದು ಅಂತ ತಿಳ್ಕೊಬೋದು. ಆದರೆ ಇದನ್ನು ಸೂತ್ರಬದ್ಧವಾಗಿ ವ್ಯಾಖ್ಯಾನಿಸೋದು ಬಹಳ ಕಷ್ಟ. ಹಾಗೆ ನೋಡ್ಬೇಕಾದ್ರೆ ಮಾನವ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅನೇಕ ಬಗೆಯ ಸಂಜ್ಞೆ, ಸಂಕೇತಗಳನ್ನು ಬಳಸ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಉದಾಹರಣೆನ ಹೇಳ್ಬೋದು, ಕೈ ಸನ್ನೆ, ಬಾಯಿ ಸನ್ನೆ, ಕಣ್ಣು ಮಿಟ್ಕಿಸೋದು, ತಲೆ ಅಲ್ಲಾಡಿಸೋದು, ಸೀಳು ಹಾಕೋದು, ಹೀಗೆ ಹಲವಾರು ಸಾರಿ ನಾವು ಈ ಸನ್ನೆಗಳ ಮೂಲಕನೇ ವಿಚಾರ ವಿನಿಮಯಗಳನ್ನು ಮಾಡ್ತೀವಿ. ಆದರೆ ಇವು ಪರಿಪೂರ್ಣವಾದವುಗಳಲ್ಲ, ಹಾಗೆ ನಿರ್ದಿಷ್ಟವಾದವುಗಳಲ್ಲ. ಇವುಗಳ ಮೂಲಕ ನಮ್ಮ ಭಾವನೆಗಳು ಸ್ಪಷ್ಟವಾಗಿ ಗೋಚರ ಆಗೋದಿಲ್ಲ ಅಂತ ಹೇಳಲಾಗ್ತದೆ. ಈ ಸನ್ನೆ ಮತ್ತು ಸಂಕೇತಗಳು ಕೇವಲ ಸರಳ ಮತ್ತು ಸಂಕ್ಷಿಪ್ತ ವಿಷಯಕ್ಕೆ ಸೀಮಿತವಾಗಿರುವಂಥದ್ದು. ಹಾಗಾದರೆ ಮನುಷ್ಯನ ಸಂಕೀರ್ಣ ಅಥವಾ ಕ್ಲಿಷ್ಟ ಭಾವನೆಗಳನ್ನು ವಿನಿಮಯ ಮಾಡಲಿಕ್ಕೆ ಈ ಸಂಕೇತಗಳಿಂದ ಸಾಧ್ಯ ಇಲ್ಲ. ಪ್ರಪಂಚದ ಎಲ್ಲ ಪ್ರಾಣಿಗಳನ್ನ ನೋಡಿದಾಗ ಮನುಷ್ಯ ಉಳಿದ ಪ್ರಾಣಿಗಳಿಂದ ಯಾಕೆ ಭಿನ್ನವಾಗಿ ಅನಿಸ್ಕೋತಾನೆ ಅಂದರೆ ಅವನ ಹತ್ರ ಭಾಷೆ ಅನ್ನುವಂಥ ಒಂದು ವ್ಯವಸ್ಥೆ ಇದೆ. ಮನುಷ್ಯ ಎಲ್ಲ ಭಾವನೆಗಳನ್ನು ವ್ಯವಸ್ಥಿತವಾಗಿ ಅವ್ಯಕ್ತಪಡಿಸಬೇಕು ಅಂತಂದರೆ ಅವನಿಗೆ ಭಾಷೆಯ ಅವಶ್ಯಕತೆ ಇದೆ ಅಂತ. ಆ ಕಾರಣಕ್ಕೋಸ್ಕರ ಮನುಷ್ಯ ಭಾಷೆಯನ್ನು ಏನು ಮಾಡಿದ್ದಾನೆ ಅಂದರೆ ರೂಪಿಸಿಕೊಂಡಿದ್ದಾನೆ ಅಂತ. ಹಾಗಾದರೆ ಭಾಷೆ ಅಂದರೆ ಏನು ಅಂತ ಸಹಜವಾಗಿ ನಮ್ಗೆ ಹುಟ್ಟುವಂಥ ಪ್ರಶ್ನೆ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಅಥವಾ ವೈಜ್ಞಾನಿಕ ವಿವಕ್ಷೆಯಲ್ಲಿ ಭಾಷೆ ಅನ್ನುವಂಥದ್ದು ಧ್ವನ್ಯಂಗಗಳ ಸಹಾಯದಿಂದ ಪ್ರಕಟವಾಗುವಂಥ ಧ್ವನಿ ಸಂಕೇತಗಳ ಸಮುಚ್ಚಯ ಅಂದರೆ ಸಮೂಹ ಅಂತ. ವ್ಯಕ್ತಿ ತನ್ನ ಪುಪ್ಪಸದಿಂದ ಅಂದರೆ ಶ್ವಾಸಕೋಶಗಳಿಂದ ಗಾಳಿಯನ್ನು ದಬ್ಬಿದಾಗ ಅದು ಕಿರುನಾಲಿಗೆಯ ಮೂಲದಲ್ಲಿ ಧ್ವನಿ ಪೆಟ್ಟಿಗೆಯನ್ನು ಹಾದು ಹೋಗುವಾಗ ಮತ್ತೆ ಬರುವಾಗ ಅಲ್ಲಿ ಧ್ವನಿ ಉತ್ಪತ್ತಿ ಆಗ್ತದೆ. ಆ ಧ್ವನಿಯನ್ನು ನಾಲಿಗೆ ತನ್ನ ಅಧೀನಕ್ಕೆ ತೆಗೆದುಕೊಂಡು ಎದೆ, ಕಂಠ, ಶಿರಸ್ಸು, ನಾಲಿಗೆಯ ಮೂಲ, ಹಲ್ಲು, ಮೂಗು, ತುಟಿ, ತಾಲು ಅಂದರೆ ಅಂಗಳ ಅಂತ ಹೇಳ್ತೀವಲ್ಲ ನಾವು, ಹೀಗೆ 8 ಭಾಗಗಳಲ್ಲಿ ಒಂದೊಂದು ಧ್ವನಿಮಾಗಳನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಇಂಥ ಧ್ವನಿಮಾಗಳ ಒಟ್ಟು ಸಮೂಹವೇ ಏನು ಅಂದರೆ ಭಾಷೆ ಅಂತ. ನಾವು ಮುಂದೆ ಅಥವಾ ನಾವು ವರ್ಣಮಾಲೆಯ ಅಕ್ಷರಗಳನ್ನು ಕಲಿತಾ ಇರಬೇಕಾದ್ರೆ ಅದಿಂದ ಳಕಾರದವರೆಗೆ ಅಂತ ಹೇಳ್ತೀವಿ, ಅಥವಾ ಸ್ವರಗಳು, ವ್ಯಂಜನಗಳು ಅಂತ ಹೇಳ್ತೀವಿ. ಇವುಗಳನ್ನು ನಾವು ಉಚ್ಚಾರಣೆ ಮಾಡ್ತಾ ಇರಬೇಕಾದ್ರೆ ನಮ್ಗೆ ಇದೇ ಅ ಮತ್ತು ಮ, ಅಮ್ಮ ಅನ್ನುವಂಥದ್ದು. ಭಾಷೆಗೆ ಯಾಕೆ ಅಮ್ಮ, ತಾಯಿ ಅಂತೀವಿ ಅಂದರೆ ಅದೊಂದು ರೀತಿ ಸಂಬಂಧ ಹೊಂದಿದೆ ಅಂತ. ಅನ್ನುವಂಥ ಶಬ್ದ ನಮ್ಮ ಹೊಕ್ಕಳ ಭಾಗಿನಿಂದ, ನಮ್ಮ ನಾಭಿಯಿಂದ ಉತ್ಪತ್ತಿಯಾದರೆ ಮ ಅನ್ನುವಂಥದ್ದು ನಮ್ಮ ತುಟಿಯಿಂದ ಉತ್ಪತ್ತಿ ಆಗ್ತದೆ. ಅದಿಂದ ಮದವರೆಗೂ ಹೇಳ್ತಾ ಇರಬೇಕಾದ್ರೆ ಈ ವ್ಯಾಖ್ಯೆಯಲ್ಲಿ ಹೇಳೋ ಹಾಗೆ ಏನು ಅಂದರೆ ನಾಭಿಯಿಂದ ತುಟಿಯವರೆಗೂ ಎಲ್ಲ ಹಂತಗಳಲ್ಲಿಯೂ ಆ ಅಕ್ಷರಗಳು ಉತ್ಪತ್ತಿ ಆಗ್ತವೆ ಅಂತ. ಆದ್ದರಿಂದ ಏನು ಅಂತಂದರೆ ಅಂಥ ಧ್ವನಿಮಾಗಳನ್ನು ಹುಟ್ಟಿಸುವಂಥ ಒಟ್ಟು ಅಥವಾ ಧ್ವನಿಮಾಗಳ ಒಂದು ಸಮೂಹನೇ ಯಾವುದು ಅಂದರೆ ಭಾಷೆ ಅಂತ ಹೇಳಿ ಏನಾಗ್ತದೆ ಅಂದರೆ ಇಲ್ಲಿ ಹೇಳಲಾಗ್ತದೆ ಅಂತ.
ಆಂಗ್ಲ ಭಾಷೆಯಲ್ಲಿ ಭಾಷೆಯು ಲ್ಯಾಂಗ್ವೇಜ್ ಎಂಬ ಪದದಿಂದ ಬಂದಿದೆ ಅಂತ ಹೇಳ್ತಾರೆ. ಆಂಗ್ಲ ಭಾಷೆಯಲ್ಲಿ ನಾವು ಭಾಷೆಗೆ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಈ ಲ್ಯಾಂಗ್ವೇಜ್ ಅನ್ನುವಂಥ ಪದ ಲ್ಯಾಟಿನ್ನ ಲಿಂಗ್ವು ಅನ್ನುವಂಥ ಪದದಿಂದ ಬಂದಿದೆ. ಅದೇ ರೀತಿ ಭಾಷೆ ಎನ್ನುವಂಥ ಶಬ್ದವು ಸಂಸ್ಕೃತದ ಭಾಷಾ ಅನ್ನುವಂಥ ತದ್ಭವ ರೂಪ. ಕನ್ನಡದಲ್ಲಿ ಏನು ಭಾಷೆ ಅಂತ ಕರಿತೀವಲ್ಲ ನಾವು, ಅದು ಸಂಸ್ಕೃತದ ತದ್ಭವ ರೂಪ. ಹಾಗಾದರೆ ಭಾಷೆ ಅಂದರೆ ಏನು ಅಂದರೆ ವಚನ ಅಥವಾ ಪ್ರತಿಜ್ಞೆ ಅನ್ನುವಂಥ ಅರ್ಥವನ್ನು ಇಲ್ಲಿ ಕೊಡ್ತದೆ. ಮತ್ತು ಕೆಲವೊಂದಿಷ್ಟು ಕಡೆ ಏನು ಅಂದರೆ ಭಾಷೆ ಅಂತಂದರೆ ಅಥವಾ ಸಂಸ್ಕೃತದ ಭಾಷ್ ಅನ್ನುವಂಥ ಶಬ್ದಕ್ಕೇನು ಅಂತಂದರೆ ಹೊಳೆ ಅಥವಾ ಪ್ರಕಾಶಿಸು ಅನ್ನುವಂಥ ಅರ್ಥವನ್ನು ಸಹ ಕೊಡ್ತಾರೆ. ನೀವು ಅದನ್ನು ಬರೆದ್ರೂ ಸರಿ, ಇದನ್ನು ಬರೆದ್ರೂ ಸಹಿ, ವಚನ ಅಥವಾ ಪ್ರತಿಜ್ಞೆ ಅಂತ ಬರೆದ್ರೂ ಸರಿ, ಹೊಳೆ ಅಥವಾ ಪ್ರಕಾಶಿಸು ಅನ್ನುವಂಥ ಅರ್ಥವನ್ನು ಕೊಟ್ಟರೂ ಸರಿ, ತಪ್ಪಿಲ್ಲ. ಹಾಗಾದರೆ ಈ ಭಾಷೆ ಮಾನವನಿಗೆ ತನ್ನ ಉಸಿರಿನಷ್ಟೇ ಅನಿವಾರ್ಯ ಮತ್ತು ಅಗತ್ಯ ಅಂತ ಹೇಳ್ಬೋದು. ಯಾಕಂದರೆ ಮಾನವನಿಗೆ ತಿನ್ನೋದಾಗಿರ್ಬೋದು, ಉಸಿರಾಡೋದು, ನಗೋದು ಇವೆಲ್ಲ ಎಷ್ಟು ಸಹಜನೋ ಭಾಷೆ ಕೂಡ ಅಷ್ಟೇ ಸಹಜವಾಗಿ ಬೇಕು. ಹಿಂದೆ ಕಾಡು ಮನುಷ್ಯ ಸಾವಿರಾರು ವರ್ಷಗಳವರೆಗೆ ಕತ್ತಲೆಯಲ್ಲಿ ಜೀವನ ಮಾಡ್ತಾ ಇದ್ದ. ಯಾವಾಗ ಅವನು ನಾಡ ಮಾನವನಾಗಿ ಬೆಳಕಿಗೆ ಬಂದನೋ ಆ ಕಾರಣ ಏನು ಅಂದರೆ ಭಾಷೆ ಎನ್ನುವಂಥ ಜ್ಯೋತಿ ಅಂತ ಹೇಳಲಾಗ್ತದೆ. ಮೊದಲು ಸಂಜ್ಞೆಗಳ ಮೂಲಕ, ಸನ್ನೆಗಳ ಮೂಲಕ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ದಂಥ ಕಾಡು ಮನುಷ್ಯ ಬರ್ತಾ ಬರ್ತಾ ಸುಧಾರಿಸ್ತಾ ಮುಂದಿನ ದಿನಮಾನಗಳಲ್ಲಿ ಭಾಷೆಯನ್ನು ಕಂಡುಹಿಡ್ಕೊಂಡು ನಾಡ ಮಾನವನಾಗಿ, ನಾಗರಿಕನಾಗಿ ಇವತ್ತು ಬದಲಾಗಿದ್ದಾನೆ. ಅದಕ್ಕೆ ಕಾರಣ ಯಾವುದು ಅಂದರೆ ಭಾಷೆ ಅಂತ ಹೇಳ್ತಾರೆ. ಇಂಥ ಭಾಷೆ ಬಗ್ಗೆ ಅನೇಕ ಪಂಡಿತರು, ವಿದ್ವಾಂಸರು ಅಂದರೆ ಆ ಭಾಷೆ ಕುರಿತು ತಮ್ಮದೇ ಆದಂಥ ವ್ಯಾಖ್ಯೆಗಳನ್ನು, ಅಭಿಪ್ರಾಯಗಳನ್ನು ಏನು ಅಂದರೆ ಕೊಡ್ತಾರೆ. ಅವುಗಳನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಭಾಷೆ ಕುರಿತಿರುವಂಥ ವ್ಯಾಖ್ಯೆಗಳು ಯಾವ್ಯಾವು ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದಾಗಿ ಭಾರತೀಯನಾದಂಥ ದಂಡಿ ಹೇಳುವಂಥದ್ದು. ಆತ ಭಾಷೆ ಅವಶ್ಯಕತೆ ಹಾಗೂ ಅದರ ಅದ್ಭುತ ಶಕ್ತಿಯನ್ನು ಕುರಿತು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಇದಂ ಅಂಧತಮಂ ಕೃತಸ್ಥಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹಿವಯಂ ಜ್ಯೋತಿರಾನ್ ಸಂಸಾರಾನ್ ನದೀಪ್ಯತೆ. ಅಂದರೆ ಮಾತು ಅನ್ನುವಂಥ ಜ್ಯೋತಿ ಬೆಳಗದೇ ಇದ್ದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿರ್ತಾ ಇತ್ತು, ಅಂಧಕಾರದಿಂದ ತೊಳಲ್ತಾ ಇತ್ತು ಅಂತ ಹೇಳ್ತಾನೆ. ಈ ಮಾತಿನ ಅರ್ಥ ನಾವು ಎಷ್ಟರ ಮಟ್ಟಿಗೆ ಭಾಷೆ ನಮಗೆ ಅನಿವಾರ್ಯ ಅನ್ನುವಂಥದ್ದನ್ನು ತಿಳಿಸಿಕೊಡ್ತದೆ. ಭಾಷೆಯನ್ನು ಅಥವಾ ಮಾತನ್ನು ಜ್ಯೋತಿಗೆ ಹೋಲಿಸ್ತಾನೆ. ಒಂದು ಕತ್ತಲೆ ಕೋಣೆಯಲ್ಲಿ ಎಷ್ಟುವರೆಗೂ ನಾವಿರ್ಬೋದು, ಬೆಳಕು ಬೇಕೇ ಬೇಕು. ಹಾಗೆ ಏನು ಅಂದರೆ ಲೋಕದಲ್ಲಿ ಮನುಷ್ಯ ಭಾಷೆ ಇಲ್ಲದೆ ಬದುಕ್ತಾ ಇದ್ದ. ಮಾತು ಅಥವಾ ಭಾಷೆ ಎನ್ನುವಂಥ ಜ್ಯೋತಿ ಹಚ್ಚಿದಾಗ ಎಲ್ಲ ಕಡೆಗೆ ಬೆಳಕು ಬಂತು ಅನ್ನುವಂಥ ಮಾತನ್ನು ದಂಡಿ ತನ್ನ ವ್ಯಾಖ್ಯೆ ಮೂಲಕ ಹೇಳ್ತಾನೆ. ತದನಂತರ ಭಟ್ಟಾಕಳಂಕ, ಸಂಕೇತಗಳಿಂದ ಒಡಗೂಡಿದ ಶಬ್ದ ಸಮುದಾಯವೇ ಭಾಷೆ ಅಂತ ಹೇಳ್ತಾನೆ. ಸಂಕೇತಗಳಿಂದ ಕೂಡಿದಂಥ ಶಬ್ದ ಸಮುದಾಯಕ್ಕೆ ಭಾಷೆ ಅಂತ ಕರೀತಾನೆ. ಐಸ್ಲರ್ ಅನ್ನುವಂಥ ಪಾಶ್ಚಿಮಾತ್ಯ ಭಾಷಾ ವಿಜ್ಞಾನಿ ಆತ್ಮವಿರುವ ಅಥವಾ ಮನಸ್ಸಿನಲ್ಲಿರುವ ಯಾವುದೇ ಪ್ರಾಣಿಗಳ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅಂತ ಹೇಳ್ತಾನೆ. ಅದೇ ಥರ ಮತ್ತೊಬ್ಬ ಭಾಷಾ ವಿಜ್ಞಾನಿ ಮಾರ್ಟ್ ಅನ್ನುವಂಥವನು ಒಂದು ಚಿತ್ತಸ್ಥಿತಿಯನ್ನು ಉದ್ದೇಶದಿಂದ ಕೂಡಿದ ಧ್ವನಿಗಳ ಉಚ್ಚಾರದಿಂದ ವ್ಯಕ್ತಪಡಿಸುವುದೇ ಭಾಷೆ ಅಂತ ಹೇಳ್ತಾನೆ. ಇನ್ನು FD ಸಸೂರ್ ಅನ್ನುವಂಥ ವ್ಯಕ್ತಿ ಭಾಷೆ ಎಂಬುದು ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ಒಂದು ಧ್ವನಿ ವ್ಯವಸ್ಥೆ ಅಂತ ಭಾಷೆ ಕುರಿತು ವ್ಯಾಖ್ಯಾನವನ್ನು ನೀಡ್ತಾನೆ. ಅಂತೆಯೇ ಹೆನ್ರಿ ಸ್ವೀಟ್ ಪದಗಳ ಮೂಲಕ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವುದೇ ಭಾಷೆ. ಪ್ಲೇಟೋ ಹೇಳ್ತಾನೆ, ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವುದೇ ಭಾಷೆ. ವೆನ್ರಿಚ್ ಭಾಷೆ ಎಂಬುದೊಂದು ಸಂಕೇತ. ಈ ಸಂಕೇತಗಳ ಮುಖಾಂತರ ಮಾನವ ತನ್ನ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದೇ ಭಾಷೆ ಅಂತ ಹೇಳ್ತಾನೆ. ಹೀಗೆ ಹಲವಾರು ವಿದ್ವಾಂಸರು
ಭಾಷೆ ಬಗ್ಗೆ ವ್ಯಾಖ್ಯಾನಗಳನ್ನು ಕೊಡೋದನ್ನು ನಾವು ನೋಡ್ತೀವಿ. ಆದರೆ ಅವರೆಲ್ಲರೂ ಭಾಷೆಯ ಬಗ್ಗೆ ಕೊಡುವಂಥ ವ್ಯಾಖ್ಯಾನಗಳು ಅಷ್ಟು ನಿಖರವಾಗಿ, ವೈಜ್ಞಾನಿಕವಾಗಿ, ನಿರ್ದಿಷ್ಟವಾಗಿ ಹೇಳಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗ್ತದೆ. ಯಾಕಂದರೆ ಪ್ರತಿಯೊಬ್ಬ ವ್ಯಾಖ್ಯೆಗಳನ್ನು ಹೇಳ್ತಾ ಇರಬೇಕಾದ್ರೂ ಸಹ ಏನು ಅಂತಂದರೆ ಅಲ್ಲಿ ಒಂದಿಷ್ಟು ಗೊಂದಲಗಳನ್ನು ಉಂಟು ಮಾಡ್ತದೆ ಅಂತ. ಉದಾಹರಣೆ ನಾವು ಹೇಳಬೇಕು ಅಂದರೆ ಐಸ್ಲರ್ ಹೇಳುವಂಥದ್ದು ನೋಡಿ, ಆತ್ಮವಿರುವ ಅಥವಾ ಮನಸ್ಸಿನಲ್ಲಿರುವ ಯಾವುದೇ ಪ್ರಾಣಿಗಳ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅಂತ ಹೇಳ್ತಾನೆ. ಹಾಗಾದರೆ ಸಂಗೀತ, ನರ್ತನ, ಚಿತ್ರಕಲೆ ಇವೆಲ್ಲ ಅಭಿವ್ಯಕ್ತಿಗಳೇ, ಅವುಗಳನ್ನು ಭಾಷೆ ಅಂತ ಹೇಳಲಿಕ್ಕಾಗ್ತದಾ ಅಂತ ಪ್ರಶ್ನೆ ಮಾಡ್ತಾನೆ. ಆ ಕಾರಣಕ್ಕೋಸ್ಕರ ಈ ರೀತಿ ಹೇಳಿದಂಥ ವ್ಯಾಖ್ಯಾನಗಳು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ರಲ್ಲಿ ಮತ್ತೆ ಅಲ್ಲಿ ಅಭ್ಯಾಸ ಮಾಡಲಾಗ್ತದೆ. ಅದಕ್ಕೆ ಈ ಭಾಷೆ ಬಗೆಗೆ ಬ್ಲಾಕ್ ಮತ್ತು ಟ್ರೇಗರ್ ಅನ್ನುವಂಥ ಭಾಷಾ ವಿಜ್ಞಾನಿಗಳು ತಮ್ಮ ಅನಿಸಿಕೆಗಳನ್ನು ಇಲ್ಲಿ ಹೇಳ್ತಾರೆ. ಅವ್ರು ಹೇಳುವಂಥ ವ್ಯಾಖ್ಯಾನ ಅಥವಾ ವ್ಯಾಖ್ಯೆ ನಿರ್ದಿಷ್ಟವಾಗಿ, ನಿಖರವಾಗಿ ಮತ್ತು ವೈಜ್ಞಾನಿಕವಾಗಿದೆ ಅಂತ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಎಲ್ಲ ವಿದ್ವಾಂಸರು ಇದಕ್ಕೆ ಮನ್ನಣೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತದೆ. ಹಾಗಾದರೆ ಅವ್ರು ಹೇಳಿದಂಥ ವ್ಯಾಖ್ಯೆ ಏನು ಅಂತ, ಯಾದೃಚ್ಛಿಕ, ಮೌಖಿಕ ಧ್ವನಿ ಸಂಕೇತಗಳು ವ್ಯವಸ್ಥೆಯಿಂದ ಕೂಡಿ ಸಮಾಜದ, ಸಮೂಹದ ಸಹಕಾರಕ್ಕೆ ಕಾರಣವಾಗುವುದೇ ಭಾಷೆ ಅಂತ ಅವರು ಹೇಳ್ತಾರೆ. ಒಟ್ಟಾರೆ ಈ ಎಲ್ಲ ಭಾಷಾವಿಜ್ಞಾನಿಗಳ ವ್ಯಾಖ್ಯೆಯನ್ನು ಗಮನಿಸಿದಾಗ ನಮಗೆ ಸಾಮಾನ್ಯವಾದಂಥ ಒಂದು ಸಿಗುವಂಥ ವ್ಯಾಖ್ಯೆ ಏನು ಅಂದರೆ, ಮನುಷ್ಯ ತನ್ನ ಭಾವನೆಗಳನ್ನು, ತನ್ನ ವಿಚಾರಗಳನ್ನು ಅಭಿವ್ಯಕ್ತಪಡಿಸುವುದಕ್ಕೆ ಮಾಡಿಕೊಂಡಂಥ ಒಂದು ಮಾಧ್ಯಮವೇ ಯಾವುದು ಅಂತಂದರೆ ಭಾಷೆ ಅಂತ ಹೇಳಲಾಗ್ತದೆ. ಮತ್ತು ನಾವು ಮುಂದಿನ ತರಗತಿಯಲ್ಲಿ ಭಾಷೆ ಸ್ವರೂಪ ಮತ್ತು ಪ್ರಯೋಜನಗಳನ್ನು ಕುರಿತು ಅಭ್ಯಾಸ ಮಾಡೋಣ. ಧನ್ಯವಾದಗಳು.